ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯ ಒಂದು ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರ ಬಗ್ಗೆ ತಿಳಿಸ್ಕೊಡಿ. ಖಂಡಿತ ತುಲಾ ರಾಶಿಯವ್ರಿಗೆ ಏನಾಗುತ್ತೆ ಅಂದ್ರೆ, ಲಾಸ್ಟ್ ಟೈಮ್ ಎಲ್ಲ ಕೇಳಿದೆ, ಗುರು ದೃಷ್ಟಿ ಬೀಳ್ತಾ ಇದ್ರು, ಚೆನ್ನಾಗಿಲ್ಲ, ಟೈಮ್ ಚೆನ್ನಾಗಿಲ್ಲ, ಅವ್ರಿಗೇನೋ ಪ್ರಾಬ್ಲಮ್ಸ್ ಆಗ್ತದೆ ಅಂತ. ಅದೇ ಯಾವ ರೀತಿ ಚೆನ್ನಾಗಿಲ್ಲ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಮೇಲ್ನೋಟಕ್ಕೆ ನೋಡಿದಾಗ ಎಲ್ಲಾ ರೀತಿಯಾದ ಚೆನ್ನಾಗಿದೆ ಅನ್ನೋದೇ ತೋರಿಸ್ತಾ ಇದೆ. ಅವ್ರ ದಶಾ ಭುಕ್ತಿ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು. ಆದ್ರೆ ನೋಡಿ, ಇವ್ರಿಗೆ ತುಲಾ ರಾಶಿಯವ್ರಿಗೆ ಇವಾಗ ಗುರು ಬದಲಾವಣೆ ಆದ್ರೂ ಕೂಡ ಇವ್ರಿಗೆ ಎರಡನೇ ಮನೆ ಮೇಲೆ ಗುರುದೃಷ್ಟಿ ಬೀಳ್ತಾ ಇದೆ. ಸೊ ಎರಡನೇ ಮನೆ ಮೇಲೆ ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಹಣಕಾಸಿಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಅವರಿಗೆ ಒಂದಲ್ಲ ಒಂದ್ ರೀತಿನಲ್ಲಿ ಹಣ ಬರ್ತಾ ಇರುತ್ತೆ. ಈ ಸಂಪಾದನೆ ಮಾಡ್ಕೊಂಡು ಅದನ್ನ ಕೂಡಿಟ್ಕೊಳ್ಳೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ, ನೋಡಿ, ಇವ್ರದ್ದು ಲಗ್ನಾಧಿಪತಿ ಶುಕ್ರ ಆಗ್ತಾನೆ. ಶುಕ್ರ ಬಂದು ಇವ್ರಿಗೆ 11ನೇ ಮನೆ ಕುತ್ಕೊಂಡಿದ್ದಾನೆ. ಇದಕ್ಕಿಂತ ಯೋಗ ಬೇಕಾ? ಲಗ್ನಾಧಿಪತಿ 11ಕ್ಕೆ ಲಾಭ ಸ್ಥಾನಕ್ಕೆ ಹೋಗಿದ್ದಾನೆ ಅಂದಾಗ ಏನ್ ಕೆಲಸ ಕೈ ಇಟ್ರು ಕೂಡ ಲಾಭ ಬರುತ್ತೆ. ಇವರಿಗೆ ಪ್ರಯತ್ನ ಪಡ್ಬೇಕಷ್ಟೇ ಇವ್ರಿಗೆ. ಆದ್ರೆ ಕೇತು ಜೊತೆ ಕುತ್ಕೊಂಡಿರೋದ್ರಿಂದ ಕೆಲವು ಆರೋಗ್ಯ ಸಮಸ್ಯೆಗಳನ್ನ ಇವ್ರು ಎದುರಿಸಬೇಕಾಗಿ ಬರುತ್ತೆ. ಯಾಕಂದ್ರೆ ಇವ್ರಿಗೆ ರಾಶಾಧಿಪತಿನಿ ಶುಕ್ರ ಆಗಿರ್ತಾನಲ್ವಾ. ಹೆಣ್ಮಕ್ಳಿಗಾದ್ರೆ ಯುಟ್ರಸ್ ಪ್ರಾಬ್ಲಮ್ ಬರೋದು, ಅಥವಾ ಗಂಡ್ ಮಕ್ಳಿಗೆ ಗುಪ್ತಾಂಗಗಳಲ್ಲಿ ಸಮಸ್ಯೆಗಳು ಬರುವಂತದ್ದು, ಅಥವಾ ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ಜಗಳಗಳನ್ನು ಇವ್ರು ನೋಡ್ಬೇಕಾಗಿ ಬರುತ್ತೆ ಕೇತು ಜೊತೆ ಕೂತಿರೋದ್ರಿಂದ. ಮತ್ತೆ ಶುಕ್ರ 11ರಲ್ಲಿ ಇರೋದ್ರಿಂದ ಹಣಕಾಸಿಗೆ ಯಾವ್ದು ಪ್ರಾಬ್ಲಮ್ಸ್ ಇರೋದಿಲ್ಲ. ಅಭಿವೃದ್ಧಿ ತುಂಬಾ ಚೆನ್ನಾಗಿರುತ್ತೆ. ಏನ್ ಕೆಲಸ ಕೈ ಇಟ್ರು ಸಕ್ಸಸ್ ಆಗ್ತಾರೆ. ಜೊತೆಗೆ ಎರಡನೇ ಮನೆ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಅದನ್ನ ಉಳ್ಸಕ್ಕೂ ಕೂಡ ಒಂದು ದಾರಿ ಆಗುತ್ತೆ. ಮತ್ತೆ ಒಂದಲ್ಲ ಒಂದ್ ರೀತಿನಲ್ಲಿ ಇನ್ನೂ ಎಕ್ಸ್ಟ್ರಾ ಸೋರ್ಸ್ ಇವ್ರಿಗೆ ಬರಕ್ಕೆ ಶುರುವಾಗುತ್ತೆ. ಇನ್ನ ಇವ್ರಿಗೆ ಏನು 4ನೇ ಮನೆ ಮೇಲೆ ಗುರು ದೃಷ್ಟಿ ಬೀಳ್ತಾ ಇದೆ ಅಂದ್ರೆ, ಭೂಮಿಯಿಂದ ಲಾಭಗಳು ಬರುವಂತದ್ದು, ಅಥವಾ ತಾಯಿಯ ಆರೋಗ್ಯದಲ್ಲಿ ಏಳಿಗೆನ ನೋಡುವಂತದ್ದು. ಇವ್ರು ಏನಾದ್ರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಏನಾದ್ರು ಮಾಡ್ತಾ ಇದಾರೆ ಅಂತಂದ್ರೆ ಅದರಲ್ಲಿ ಸಕ್ಸಸ್ ನ ಇವ್ರು ನೋಡಬಹುದು. ಮತ್ತೆ ಇವ್ರಿಗೆ ಹಂಗೆ 6ನೇ ಮನೆ ಮೇಲೆ ಗುರು ದೃಷ್ಟಿ ಬೀಳ್ತಾ ಇದೆ. ತುಂಬಾ ದಿವಸಗಳಿಂದ ಕೋರ್ಟು ಕೇಸು ಅಂತ ಅಲ್ದಾಡ್ತಾ ಇದ್ರೆ ಅದಕ್ಕೆ ಒಂದು ಸೊಲ್ಯೂಷನ್ ಸಿಗುವಂತ ಟೈಮ್. ಗುರು ದೃಷ್ಟಿ ಬೇರೆ ಬೀಳ್ತಾ ಇದೆಲ್ಲ, ಸ್ವಲ್ಪ ಬೇಗ ಕೆಲಸಗಳಾಗತ್ತೆ. ಕೋರ್ಟ್ ಕೇಸ್ಗಳು ಇವ್ರ ಪರವಾಗಿ ಆಗುವಂಥದ್ದು, ಅಥವಾ ಶತ್ರುಗಳ ಮುಂದೆ ಇವರೇ ವಿನ್ ಆಗುವಂಥದ್ದು. ಮತ್ತೆ ಬ್ಯಾಂಕ್ ಅಲ್ಲಿ ಲೋನ್ಗಳು ಅಪ್ಲೈ ಮಾಡಿದ್ರೆ ಲೋನ್ಗಳಾಗುವಂಥದ್ದು, ಇದೆಲ್ಲನೂ ಕೂಡ ಇವರು ನಿರೀಕ್ಷೆ ಮಾಡ್ಬೋದು. ಎಸ್ಪೆಷಲಿ ಉದ್ಯೋಗಸ್ಥರಿಗೂ ಕೂಡ ಅಷ್ಟೇ. ಕೆಲಸದಲ್ಲಿ ಪ್ರಮೋಷನ್ಗಳು ಸಿಗುವಂಥದ್ದು ಸ್ವಲ್ಪ ಸ್ಟ್ರಗಲ್ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಅದನ್ನ ದಾಟಬೇಕು. ಯಾವ್ದನ್ನು ಕೂಡ ಸುಲಭವಾಗಿ ಸಿಗಲ್ಲ ಅಲ್ವಾ. ನಮ್ಗೊಂದು ಚಾಲೆಂಜ್ ಸಿಗ್ತಾ ಇದೆ ಅಂತ ಅಂದ್ರೆ ಅದನ್ನ ನಾವು, ನಮ್ಗೆ ಎಬಿಲಿಟಿ ಇದ್ದು ನಾವು ಅದನ್ನ ಎದುರಿಸಿದ್ರೆ ಮಾತ್ರನೇ ನಮಗೂ ಒಂದು ಒಳ್ಳೆ ಯಶಸ್ಸು ಸಿಕ್ಕೋದು. ಎಷ್ಟೋ ಕೆಲವ್ರಿಗೆ ಮಾತ್ರನೇ ಸುಮ್ನೆ ಕೂತಿದ್ರು ಕೂಡ ಯೋಗಗಳು ಬರ್ತಾ ಇರುತ್ತೆ. ಅವ್ರ ಜಾತಕ ಅದಕ್ಕೆಲ್ಲ ಒಂದು ಇದು ಅಂತ ಹೇಳ್ಬೋದು, ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ಬೋದು. ಇನ್ನು 5ರಲ್ಲಿ ರಾಹು ಇರೋದ್ರಿಂದ ಮಕ್ಕಳ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ. ಸ್ವಲ್ಪ ಹೇಳೋದು, ಏಟ್ ಮಾಡ್ಕೊಳ್ಳುವಂಥದ್ದು, ಅಥವಾ ರಕ್ತ ಬರುವಂಥದ್ದು ಕೈ ಕಾಲಲ್ಲಿ, ಈ ರೀತಿ ಕೆಲವು ಸಮಸ್ಯೆ ಎದುರಿಸಬೇಕಾಗುತ್ತೆ. ಅಥವಾ ಅವ್ರೇನಾದ್ರೂ ನಿಷ್ಠೂರವಾಗಿ ಮಾತಾಡುವಂಥದ್ದು, ಅಥವಾ ಫಾರಿನ್ ಕಂಟ್ರೀಸ್ಗೆ ಹೋಗೋದು, ಅಥವಾ ಅಲ್ಲೆಲ್ಲ ಕೆಲಸಗಳು ಸಿಗುವಂಥದ್ದು, ಈ ರೀತಿನೂ ಕೂಡ ಆಗಬಹುದು. ಇನ್ನು ಅವ್ರಿಗೆ ಕುಜ ಅಂತ ಬಂದಾಗ, ಕುಜ 8ನೇ ಮನೇಲಿದ್ದಾನೆ, 2ನೇ ಮನೆ ಅಧಿಪತಿ ಆಗ್ತಾನೆ. ಸೊ ಹಣಕಾಸು ಬರುತ್ತೆ ಅಂತ ಹೇಳಿದೆ. ಇಲ್ಲಿ 8ನೇ ಮನೆಗೆ ಲಗ್ನಾದಿ ಅಂದ್ರೆ 2ನೇ ಮನೆ ಅಧಿಪತಿನೂ ಹೋಗಿರೋದ್ರಿಂದ ಏನಾಗ್ಬೋದು ಅಂತಂದ್ರೆ, ಹಣ ಇವ್ರಿಗೆ ಭೂಮಿಯಿಂದ ಏನಾದ್ರು ಲಾಭಗಳು ಬರುವಂತದ್ದು, ಅಥವಾ ಲಾಸ್ ಆಗೋದು ಕೂಡ ಆಗಬಹುದು. ಅನಿರೀಕ್ಷಿತ ಘಟನೆಗಳು ನಡೆಯುವಂಥದ್ದು. ಇದಾಗಿ 7ನೇ ಮನೆ ಅಧಿಪತಿನೂ ಕುಜ ಆಗ್ತಾನೆ. 8ನೇ ಮನೆಗೆ ಹೋಗಿದ್ದೇನೆ ಅಂದಾಗ ಇವ್ರ ಸ್ಪೌಸ್ ಅಂದ್ರೆ ಇವ್ರ ಗಂಡ ಹೆಂಡತಿ ಯಾರು ಇರ್ತಾರೆ, ಯಾರು ತುಲಾ ರಾಶಿಯವರ ಗಂಡನೋ ಅಥವಾ ಹೆಂಡತಿಗೋ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಚಾನ್ಸಸ್ ಇರುತ್ತೆ. ಸಣ್ಣ ಪುಟ್ಟ ಕಂಡಾಗೇನೆ ಅದನ್ನ ಮೊದಲೇ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಸಲಹೆಗಳನ್ನ ತಗೋಬೇಕಾಗಿ ಬರುತ್ತೆ. ಇಲ್ಲಾಂದ್ರೆ ಮೇಜರ್ ಆಗೋ ತನಕ ಬಿಡದೆ ಇರೋದು ಒಳ್ಳೇದು. ಇನ್ನು ಸೂರ್ಯ ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲಿ ಇದ್ದಾನೆ, ಗೌರ್ಮೆಂಟ್ ಕಡೆಯಿಂದ ಲಾಭಗಳಾಗುವಂಥದ್ದು. ಯಾಕಂದ್ರೆ 11th ಲಾರ್ಡ್ ಕೂಡ ಆಗ್ತಾನೆ ಇವರಿಗೆ. ಗೌರ್ಮೆಂಟ್ ಇಂದ ಲಾಭಗಳಾಗುವಂಥದ್ದು, ಅಥವಾ ಇವ್ರೇನಾದ್ರು ಗೌರ್ಮೆಂಟ್ ಕೆಲ್ಸಕ್ಕೆ ಅಪ್ಲೈ ಮಾಡ್ತಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್, ಯಾಕಂದ್ರೆ 6ನೇ ಮನೆಯಲ್ಲೂ ಕೂಡ ಗುರು ದೃಷ್ಟಿನೂ ಇರೋದ್ರಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿನ್ ಆಗ್ತಾರೆ. ಸೊ ದಟ್ ಗೌರ್ಮೆಂಟ್ ಕೆಲ್ಸಕ್ಕೂ ಕೂಡ ಒಳ್ಳೆ ಸಮಯ. ಆದ್ರೆ ಗೌರ್ಮೆಂಟ್ ಕೆಲ್ಸಕ್ಕೆ ಯೋಗ ಇದೆಯಾ ಅನ್ನೋದು ಒಂದ್ಸತಿ ಚೆಕ್ ಮಾಡ್ಕೊಂಡ್ರೆ ಸಾಕು. ಇನ್ನ ಗುರು ಆಸ್ ಯೂಶುವಲ್ ಒಳ್ಳೆ ಪ್ಲೇಸ್ಮೆಂಟ್ ಬಂದಿದ್ದಾನೆ ಅಂದ್ರೆ, ಅವ್ರಿಗೆ 10ನೇ ಮನೆಗೆ ಬಂದಿದ್ದಾನೆ. ಸ್ವಲ್ಪ ಶ್ರಮ ಜಾಸ್ತಿ ಪಟ್ಟಷ್ಟು ಒಳ್ಳೆ ಪ್ರತಿಫಲನ ಖಂಡಿತ ನಿರೀಕ್ಷೆ ಮಾಡಬಹುದು. ಅಂದ್ರೆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಪಡಿಬೇಕಂತಂದ್ರೆ ಮೊದಲಿಗೆ ಅವರು ಶ್ರಮ ವಹಿಸಿ ಇದ್ ಮಾಡ್ಕೋಬೇಕು. ಹೌದು. ಸೊ ಹಾಗೆ ಒಂದಷ್ಟು ಪರಿಹಾರನ ಇವರು ಮಾಡ್ಕೋಬೇಕಂತಂದ್ರೆ ಯಾವ ಪರಿಹಾರನ ಮಾಡ್ತಾರೆ? ಪರಿಹಾರ ಅಂದ್ರೆ ಮೇಡಮ್, ಇವರು ಮೊದಲನೇದು ಇವರ ರಾಶಾಧಿಪತಿ ಶುಕ್ರ ಅಲ್ವಾ. ಪ್ರತಿದಿನನೂ ಲಕ್ಷ್ಮಿ ಅಷ್ಟೋತ್ರಗಳನ್ನ ಹೇಳ್ಕೊಳ್ಳೋದು, ಅಥವಾ ಕನಕದಾರ ಸ್ತೋತ್ರ ಕೇಳುವಂಥದ್ದು, ಲಕ್ಷ್ಮಿ ಯಾವ್ದಾದ್ರು ಮಂತ್ರಗಳನ್ನ ಕೇಳುವಂಥದ್ದು. ಕೆಲವೊಂದು ಬೀಜಾಕ್ಷರಿ ಮಂತ್ರಗಳು ಅಂತ ಬರುತ್ತೆ, ಅದನ್ನ ಹೇಳ್ಕೊಳ್ಳೋದ್ರಿಂದನೂ ಕೂಡ ಇವರಿಗೆ ಒಳ್ಳೆ ಹಣಕಾಸಿನ ಅಭಿವೃದ್ಧಿನೂ ಚೆನ್ನಾಗಾಗತ್ತೆ. ಅದೇ ಕೇತು ಜೊತೆಲಿ ಕುತ್ಕೊಂಡಿದ್ದಾನಲ್ವಾ, ಸೊ ಹಾಗಾಗಿ ಗಣಪತಿ ಧ್ಯಾನ ಜಾಸ್ತಿ ಮಾಡ್ಕೊಬೇಕಾಗಿ ಬರುತ್ತೆ. ಅಥವಾ ಗಣಪತಿ ದೇವಸ್ಥಾನಕ್ಕೆ ಅಟ್ಲೀಸ್ಟ್ ಸಂಕಷ್ಟ ಚತುರ್ಥಿ ಬರುತ್ತಲ್ಲ, ಅವಾಗಾದ್ರೂ 21 ಗರಿಕೆ ಹೂರ್ಣ ತಗೊಂಡೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರೋದ್ರಿಂದ. ಮತ್ತೆ ಕುಜ 8ಕ್ಕೆ ಹೋಗಿದ್ದಾನಲ್ವಾ, ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡ್ಕೊಳ್ಳೋದ್ರಿಂದನು, ಅಂದ್ರೆ ಮನೆಯಲ್ಲೇ ನೀವು ಪೂಜಾ ಗ್ರಹದ ಬೀಜ ಮಂತ್ರ ಪಠನೆ ಮಾಡಿದ್ರೆ ನಡೆಯುತ್ತೆ. ಇಲ್ಲ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತೊಗರಿ ಬೇಳೆನ ದಾನ ಮಾಡಿ ಬರೋದ್ರಿಂದ ಕೆಲವೊಂದು ನೆಗೆಟಿವಿಟಿ ಏನಿದೆ ಅದರಿಂದ ಅವ್ರು ಪಾರಾಗ್ಬೋದು.
ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಜುಲೈ ತಿಂಗಳಲ್ಲಿ ತುಲಾ ರಾಶಿಯ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.